ಬೆಂಗಳೂರಿನಲ್ಲಿ ಲೈಫ್ ಲೀಡ್ ಮಾಡೋದು ಅದೆಷ್ಟೋ ಜನರ ಕನಸು. ಆದರೆ ಸಿಲಿಕಾನ್ ಸಿಟಿ ರುಚಿ ಕಂಡವರು ಮಾತ್ರ ಹೇಳ್ತಾ ಇರೋದು ಒಂದೇ, ದುಡ್ಡಿದ್ರಷ್ಟೇ ಇಲ್ಲಿ ಜೀವನ ಮಾಡೋಕ್ಕಾಗೋದು. ಯಾಕಂದ್ರೆ ಜಸ್ಟ್ ಈಗಷ್ಟೇ ಮೆಟ್ರೋಯಿಂದ ಇಳಿದು ಆಟೋ ಹತ್ತಿದ್ದ ಸಿಟಿ ಮಂದಿ ಫುಲ್ ಬೇಜಾರಾಗಿದ್ದಾರೆ. ನೀವು ಎಲ್ಲಾ ತರದ ಬೆಲೆ ಏರಿಕೆ ಮಾಡ್ತಾ ಇದ್ದೀರಾ, ಅವರ ಸ್ಯಾಲರೀಸ್ ಇನ್ಕ್ರೀಸ್ ಆಗ್ತಾರೆ. ಇಲ್ಲ, ಒಂದು 2 ವರ್ಷದಿಂದ ಮಾಡಲ್ಲ. 5 ರೂಪಾಯಿ 2 ವರ್ಷದಿಂದ ಜಾಸ್ತಿ ಮಾಡಲ್ಲ. ಈ ವಿಚಾರ ಕೇಳಿ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಮೆಟ್ರೋ ಎಸಿ ಕೆಳಗೆ ತಂಪಾಗಿ ಓಡಾಡ್ತಿದ್ದವರಿಗೆ BMRCL ಕೊಟ್ಟ ಶಾಕ್ ಗೊತ್ತೇ ಇದೆ. ಸರಿ ಗುರು, ಬಸ್ ಇಲ್ವಾ, ಬಸ್ನಲ್ಲಿ ಹೋದ್ರಾಯ್ತು ಅಂದೋರಿಗೂ ಸರ್ಕಾರ ಗುನ್ನ ಇಡ್ತು. ಆಗಿದ್ದಾಯ್ತು, ನಮ್ ದೇವ್ರ ಆಟೋನೇ ಗತಿ ಅಂತಿದ್ದವರಿಗೆ ಈಗ ಎಮೋಷನಲ್ ಡ್ಯಾಮೇಜ್ ಆಗಿದೆ. ವಿ ಆರ್ ವೆರಿ ಸಾರಿ. ಈ ಸುದ್ದಿ ನಿಮ್ಗೆ ಶಾಕಿಂಗ್ ಆದ್ರೂ ಇದು ಸತ್ಯ. ಹೌದು, ಬೆಂಗಳೂರು ಆಟೋ ಮೀಟರ್ ದರ ಏರಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮಾರ್ಚ್ 2ನೇ ವಾರದಲ್ಲಿ ಆಟೋ ಮೀಟರ್ ದರ ಹೆಚ್ಚಳ ಸಾಧ್ಯತೆ ಇದೆ. ಈ ಹಿಂದೆಯೇ ಆಟೋ ಮೀಟರ್ ದರ ಹೆಚ್ಚಳಕ್ಕೆ ಆಟೋ ಚಾಲಕ ಸಂಘಟನೆಗಳು ಒತ್ತಡ ಹಾಕಿದ್ವು. ಬೆಂಗಳೂರಲ್ಲಿ ಸದ್ಯ ಮಿನಿಮಮ್ ಆಟೋ ಮೀಟರ್ ದರ 2 ಕಿಲೋಮೀಟರ್ಗೆ 30 ರೂಪಾಯಿ ಇದ್ದು 40 ರೂಪಾಯಿಗೆ ಏರಿಕೆ ಮಾಡುವಂತೆ ಮನವಿ ಮಾಡಿದ್ರು. ಹೀಗಾಗಿ ಶೀಘ್ರದಲ್ಲಿ ದರ ಪರಿಷ್ಕರಣೆಯಾಗೋ ಎಲ್ಲ ಲಕ್ಷಣ ಕಾಣ್ತಿದೆ. ಮಾರ್ಚ್ 12ರಂದು ಸಂಚಾರ ಪೂರ್ವ ವಿಭಾಗದ DCP ಕಚೇರಿಯಲ್ಲಿ ಸಭೆ ಮಾಡಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳೋದು ಕನ್ಫರ್ಮ್. ಆಟೋ ದರನ ಏರಿಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಓಲೋ, ಊಬರು, ಟ್ಯಾಕ್ಸಿಗಳು, ಇದ್ಯಾವುದೋ 2 ವೀಲರ್ಗಳೆಲ್ಲ ಬಂದು ಪಾಪ ಆಟೋ ಡ್ರೈವರ್ಗಳಿಗೆ ಬಿಗ್ನೆಸ್ ಇಲ್ದಂಗೆ ಆಗ್ಬಿಟ್ಟಿದೆ. ಅತ್ತ ಆಟೋ ಚಾಲಕರು ಹೇಳ್ತಿರೋದೊಂದೇ, ಈಗ ಆಟೋ CNG 1 ಕೆಜಿಗೆ 88 ರೂಪಾಯಿ ಆಗಿದೆ, LPG ಕೆಜಿಗೆ 61 ರೂಪಾಯಿ ಆಗಿದೆ. ಹಾಗಾಗಿ ಮೀಟರ್ ದರ ಏರಿಸಲೇಬೇಕು ಅಂತಿದ್ದಾರೆ. ಕಸ್ಟಮರ್ ತರ ಬರ್ತಾರೆ, ಬಂದ್ಬಿಟ್ಟು ಹಂಗೆ ಕೂರ್ಸ್ಕೊಂಡು ಹಂಗೆ ಹೊಟ್ಟಾಯ್ತು. ಹೌದಾ, ಭಾರಿ ಹಿಂಸೆ ನಮಗೆ. 2 ವೀಲರ್ ಭಾರಿ ಹಿಂಸೆ. ಈಗ ಆಟೋ ರೇಟ್ ಹೈಕ್ ಆಗೋದು. ದರ ಹೆಚ್ಚಿನ ನಾವು ಕೇಳ್ತಾ ಇಲ್ಲ. ರ್ಯಾಪಿಡ್ಗಳನ್ನ 2 ವೀಲರ್ ರ್ಯಾಪಿಡ್ನ ಕ್ಲೋಸ್ ಮಾಡ್ಬೇಕಷ್ಟೇ. 2 ವರ್ಷದಿಂದ ಮಾಡಲ್ಲ. 5 ರೂಪಾಯಿ 2 ವರ್ಷದಿಂದ ಜಾಸ್ತಿ ಮಾಡಲ್ಲ. ಇದು ಆಟೋ ಚಾಲಕರ ಮನದಾಳದ ಮಾತು. ಅತ್ತ ಸಾರ್ವಜನಿಕರು ಹೇಳ್ತಿರೋದು ಕೇಳಿ. ಈಗ 50 ರೂಪಾಯಿ ಆಗೋ ಜಾಗದಲ್ಲಿ ಆಟೋದವರು 75 ರೂಪಾಯಿ 100 ರೂಪಾಯಿ ತಗೊಂಡ್ರೆ ಅದು ಸಾಮಾನ್ಯ ಜನರಿಗೆ ಬಹಳ ದೊಡ್ಡ ಹೊರೆ ಆಗ್ತದೆ. ಇದು ಒಂದು ತಪ್ಪು ನಿರ್ಧಾರ ಅಂತೇಳಿ ಸರ್ಕಾರ ಹೇಳಿಕೆ ಇಷ್ಟಪಡ್ತೀನಿ. ಇದೇ ಮೀಟರ್ ಇದನ್ನೇ ಮೇಂಟೈನ್ ಮಾಡಿದ್ರೆ ಅದು ಸ್ವಲ್ಪ ಹೊರಗಡೆ ಇದೆ, ಗ್ಯಾಸ್ ಕಮ್ಮಿ ಮಾಡೋದು ಸಾಕಂತ ನಾವು ಇಷ್ಟ. ಏನೇ ಹೇಳಿ, ಮಾರ್ಚ್ 12ರಂದು ದರ ಏರಿಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗೆ ರೇಟ್ ಹೈಕ್ ಅಂತ ಎಲ್ಲದರ ದರ ಏರಿಕೆ ಮಾಡ್ತಾ ಹೋದ್ರೆ ಮಿಡಲ್ ಕ್ಲಾಸ್ ಮಂದಿಯ ಪಾಡೇನು ಅನ್ನೋದು ಜನಸಾಮಾನ್ಯರು ಮಾಡ್ತಿರೋ ಪ್ರಶ್ನೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.